ನೀರಿನ ವಿಚಾರವಾಗಿ ನಾಳೆ ಬಂಧನ್ ಕರೆದಿದ್ದಾರೆ ಒಂದ್ ಕಡೆಗೆ 12,000 ನೋಡಿ, ನಾವು ಭಾಳ ವಿನಮ್ರತೆಯಿಂದ ಮನವಿ ಮಾಡ್ಕೊಂಡಿದ್ದೀವಿ. ಬಂದ್ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಕರ್ನಾಟಕ ಹಾಗೂ ಕನ್ನಡಿಗರ ಹಿತಾಸಕ್ತಿ ಕಾಪಾಡೋದು ನಮ್ಮ ಸರ್ಕಾರದ ಆದ್ಯ ಕರ್ತವ್ಯ ಆಗಿದೆ. ಯಾರಿಗೂ ತೊಂದರೆ ಆಗಲಾರ್ದಂಗೆ ನಾವು ನೋಡ್ಕೋತೀವಿ. ಫಸ್ಟು ನಮ್ಮಲ್ಲಿ ಏನು ಕಷ್ಟಗಳಿದೆ ಅದು ನಿವಾರಣೆ ಮಾಡಿಬಿಟ್ಟು ಆಮೇಲೆ ತಮಿಳ್ನಾಡುದವ್ರಿಗೆ ಏನು ಅವ್ರ ಹಕ್ಕಿದೆ ಅವ್ರಿಗೆ ಕೊಡೋಣ ಅಂತೆ. ಅದ್ರ ಬಗ್ಗೆ ಯಾವುದೇ ತಕರಾರಿಲ್ಲ ನಮಗೆ. ಆದರೆ ಮೊದಲು ನಾವು ನಮ್ಮನ್ನೇ ನೋಡ್ಕೋಬೇಕಲ್ಲ, ನನ್ನ ಜವಾಬ್ದಾರಿ ಅದಾಗಿದೆ. ಸೊ ಅದರಿಂದ ನಿನ್ನೆ ಏನು ಪ್ರಾಧಿಕಾರದವರು 12,000 ಕ್ಯೂಸೆಕ್ ಬಿಡಬೇಕು ಅಂತ ಆದೇಶ ನೀಡಿದ್ದಾರೆ. ಅದನ್ನು ಕಾನೂನಾತ್ಮಕವಾಗಿ ಹೇಗೆ ಟ್ಯಾಕಲ್ ಮಾಡಬೇಕು ಇವತ್ತು ಚರ್ಚೆ ಆಗುತ್ತೆ ಕ್ಯಾಬಿನೆಟ್. ಅದಾದಮೇಲೆ ವಿ ವಿಲ್ ಟೇಕ್ ಅ ಡಿಸಿಷನ್. ಬಂದಿಗೆ ಹೋಗಬಾರ್ದು ಅಂತಲೇ ನಾವು ಮನವಿ ಮಾಡ್ಕೋತಾ ಇದ್ವಿ. ಸಾಕಷ್ಟು ಸಣ್ಣ ಪುಟ್ಟ ಜನರಿಗೆ, ವ್ಯಾಪಾರಿಗಳಿಗೆಲ್ಲ ಅನಾನುಕೂಲ ಆಗುತ್ತೆ. ಆಮೇಲೆ ಇಶ್ಯೂ ಭಾಳ ದೊಡ್ಡದಿದ್ದರೆ ನೀವು ಮಾಡಿ, ತೊಂದರೆ ಇಲ್ಲ. ಆದರೆ ಇದನ್ನು ನಿವಾರಣೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಲ್ಲ. ಸರ್ಕಾರದ ಸ್ಪಂದನೆ ಇಲ್ಲ ಅಂದರೆ ನೀವು ಇಂಥ ಮಾರ್ಗಗಳನ್ನು ಉಪಯೋಗ ಮಾಡಿ. ಕಾನೂನಾತ್ಮಕವಾಗಿರ್ಬೋದು, ಸಂವಿಧಾನಿಕವಾಗಿ ನಿಮ್ಮ ಹಕ್ಕಿದೆ. ಆದರೆ ಯಾವಾಗ ನಿಮ್ಮ ಸರ್ಕಾರ ಅಧಿಕಾರದಲ್ಲಿದೆ, ನಿಮ್ಮ ಅಹವಾಲಿಗೆ ಸ್ಪಂದನೆ ಸಿಗ್ತಾ ಇದೆ, ಇದು ಮಾಡೋದು ಸರಿಯಲ್ಲ ಅಂತ ಅಷ್ಟೇ. ನೀರಿನ ವಿಚಾರವಾಗಿ ನಾಳೆ ಬಂಧನ್ ಕರೆದಿದ್ದಾರೆ ಒಂದ್ ಕಡೆಗೆ 12,000 ನೋಡಿ, ನಾವು ಭಾಳ ವಿನಮ್ರತೆಯಿಂದ ಮನವಿ ಮಾಡ್ಕೊಂಡಿದ್ದೀವಿ. ಬಂದ್ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಕರ್ನಾಟಕ ಹಾಗೂ ಕನ್ನಡಿಗರ ಹಿತಾಸಕ್ತಿ ಕಾಪಾಡೋದು ನಮ್ಮ ಸರ್ಕಾರದ ಆದ್ಯ ಕರ್ತವ್ಯ ಆಗಿದೆ. ಯಾರಿಗೂ ತೊಂದರೆ ಆಗಲಾರ್ದಂಗೆ ನಾವು ನೋಡ್ಕೋತೀವಿ. ಫಸ್ಟು ನಮ್ಮಲ್ಲಿ ಏನು ಕಷ್ಟಗಳಿದೆ ಅದು ನಿವಾರಣೆ ಮಾಡಿಬಿಟ್ಟು ಆಮೇಲೆ ತಮಿಳ್ನಾಡುದವ್ರಿಗೆ ಏನು ಅವ್ರ ಹಕ್ಕಿದೆ ಅವ್ರಿಗೆ ಕೊಡೋಣ ಅಂತೆ. ಅದ್ರ ಬಗ್ಗೆ ಯಾವುದೇ ತಕರಾರಿಲ್ಲ ನಮಗೆ. ಆದರೆ ಮೊದಲು ನಾವು ನಮ್ಮನ್ನೇ ನೋಡ್ಕೋಬೇಕಲ್ಲ, ನನ್ನ ಜವಾಬ್ದಾರಿ ಅದಾಗಿದೆ. ಸೊ ಅದರಿಂದ ನಿನ್ನೆ ಏನು ಪ್ರಾಧಿಕಾರದವರು 12,000 ಕ್ಯೂಸೆಕ್ ಬಿಡಬೇಕು ಅಂತ ಆದೇಶ ನೀಡಿದ್ದಾರೆ. ಅದನ್ನು ಕಾನೂನಾತ್ಮಕವಾಗಿ ಹೇಗೆ ಟ್ಯಾಕಲ್ ಮಾಡಬೇಕು ಇವತ್ತು ಚರ್ಚೆ ಆಗುತ್ತೆ ಕ್ಯಾಬಿನೆಟ್. ಅದಾದಮೇಲೆ ವಿ ವಿಲ್ ಟೇಕ್ ಅ ಡಿಸಿಷನ್. ಬಂದಿಗೆ ಹೋಗಬಾರ್ದು ಅಂತಲೇ ನಾವು ಮನವಿ ಮಾಡ್ಕೋತಾ ಇದ್ವಿ. ಸಾಕಷ್ಟು ಸಣ್ಣ ಪುಟ್ಟ ಜನರಿಗೆ, ವ್ಯಾಪಾರಿಗಳಿಗೆಲ್ಲ ಅನಾನುಕೂಲ ಆಗುತ್ತೆ. ಆಮೇಲೆ ಇಶ್ಯೂ ಭಾಳ ದೊಡ್ಡದಿದ್ದರೆ ನೀವು ಮಾಡಿ, ತೊಂದರೆ ಇಲ್ಲ. ಆದರೆ ಇದನ್ನು ನಿವಾರಣೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಲ್ಲ. ಸರ್ಕಾರದ ಸ್ಪಂದನೆ ಇಲ್ಲ ಅಂದರೆ ನೀವು ಇಂಥ ಮಾರ್ಗಗಳನ್ನು ಉಪಯೋಗ ಮಾಡಿ. ಕಾನೂನಾತ್ಮಕವಾಗಿರ್ಬೋದು, ಸಂವಿಧಾನಿಕವಾಗಿ ನಿಮ್ಮ ಹಕ್ಕಿದೆ. ಆದರೆ ಯಾವಾಗ ನಿಮ್ಮ ಸರ್ಕಾರ ಅಧಿಕಾರದಲ್ಲಿದೆ, ನಿಮ್ಮ ಅಹವಾಲಿಗೆ ಸ್ಪಂದನೆ ಸಿಗ್ತಾ ಇದೆ, ಇದು ಮಾಡೋದು ಸರಿಯಲ್ಲ ಅಂತ ಅಷ್ಟೇ. ನಮ್ಮ